ಯಾದಗಿರಿಯ ಆರೋಗ್ಯ ಇಲಾಖೆಯಲ್ಲಿ ಮಹಾ ಎಡವಟ್ಟು ನಡೆದಿದೆ. ಅಂದ್ರೆ ಅವಧಿ ಮುಗಿಯುವ ಹಂತದಲ್ಲಿದ್ದ ಟ್ಯಾಬ್ಲೆಟ್ಗಳನ್ನ ಇಲ್ಲಿ ವಿತರಣೆ ಮಾಡಲಾಗಿರುವಂಥದ್ದು. ಬಾಣಂತಿಯರಿಗೆ ವಿಟಮಿನ್ ಮಾತ್ರೆಗಳ ಪೂರೈಕೆ ಮಾಡಲಾಗ್ತಾ ಇದ್ದು, ಆದರೆ ಆ ಒಂದು ಮಾತ್ರೆಗಳು ಇನ್ನೇನು ಅವಧಿ ಮುಗಿಯುವ ಹಂತದಲ್ಲಿವೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿದು. ಯಾದಗಿರಿ ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಈ ಬಗ್ಗೆ ಪ್ರಶ್ನೆ ಮಾಡಿದ ನಂತರ ಟ್ಯಾಬ್ಲೆಟ್ಗಳನ್ನ ಸಿಬ್ಬಂದಿ ವಾಪಸ್ ಪಡೆದುಕೊಂಡಿದ್ದಾರೆ. ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ಗಳನ್ನ ವಿತರಿಸಲಾಗ್ತಾ ಇತ್ತು. ಓಕೆ, ಫೈನ್, ಅದು ಗುಡ್. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ವಿಟಮಿನ್ ಮಾತ್ರೆಗಳು, ಕ್ಯಾಲ್ಸಿಯಂ ಹಾಗೆ ಐರನ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಿದ್ದಾರೆ. ಆದರೆ ಯಾವ ಟ್ಯಾಬ್ಲೆಟ್ಗಳನ್ನು ಕೊಡ್ತಿದ್ದಾರೆ, ಇನ್ನೇನು ನಾಳೆ ವಾರನೋ ಅಥವಾ ಇನ್ನು 3-4 ದಿನಕ್ಕೋ ಇನ್ನೊಂದು 10 ದಿನಕ್ಕೋ ಎಕ್ಸ್ಪೈರಿ ಆಗುವಂತಹ ಟ್ಯಾಬ್ಲೆಟ್ಗಳನ್ನು ಕೊಡಲಾಗ್ತಾ ಇದೆ. ಹೀಗಾಗಿ ಔಷಧಿ ವಿತರಿಸಿದ್ದ ಸಿಬ್ಬಂದಿ ವಿರುದ್ಧ ಆಕ್ರೋಶ ಕೂಡ ಹೊರಹಾಕಲಾಗಿದೆ. ಅವಧಿ ಮುಗಿಯುವ ಟ್ಯಾಬ್ಲೆಟ್ ವಿತರಣೆ ಬಗ್ಗೆ ಬಾಣಂತಿಯರ ಸಂಬಂಧಿಕರು ಪ್ರಶ್ನೆ ಮಾಡಿದ್ರು. ಯಾವಾಗ ಪ್ರಶ್ನೆ ಮಾಡಿದ್ರೋ ತದನಂತರ ಟ್ಯಾಬ್ಲೆಟ್ಗಳನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿ ವಾಪಸ್ ಪಡೆದುಕೊಂಡಿದ್ದಾರೆ. ಜೂನ್ ತಿಂಗಳಲ್ಲಿ ಎಕ್ಸ್ಪೈರ್ ಆಗಲಿರುವ ಮಾತ್ರೆಗಳು, ಇನ್ನೇನು ಇದೆ ಜೂನು, ಆಲ್ರೆಡಿ ಈ ತಿಂಗಳು ಮುಗಿದ್ರೆ ಎಕ್ಸ್ಪೈರಿ ಆಗೋಗುತ್ತೆ. ಅಂತಹ ಟ್ಯಾಬ್ಲೆಟ್ಗಳನ್ನು ಇಲ್ಲಿ, ಅದು ಕೂಡ ಬಾಣಂತಿಯರಿಗೆ, ನೋಡಿ, ಇಬ್ಬರಿಬ್ಬರ ಜೊತೆ ಇವರು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇಬ್ಬರ ಜೀವದ ಜೊತೆ ಚೆಲ್ಲಾಟ. ನೋಡಿ, ಎಕ್ಸ್ಪೈರಿ ಡೇಟನ್ನು ನಾವು ಮಾರ್ಕ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. 6ನೇ ತಾರೀಕಿಗೆ ಅದು ಎಕ್ಸ್ಪೈರಿ ಆಗೋಗಿದೆ. ಇವತ್ತೆಷ್ಟು ಡೇಟು? 9. ಆಲ್ರೆಡಿ ಎಕ್ಸ್ಪೈರಿ ಆಗೋಗಿರೋ, ಅವಧಿ ಮುಗಿಯುವ ಎಕ್ಸ್ಪೈರಿ ಅಲ್ಲ, ಆಲ್ರೆಡಿ ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆಗಳನ್ನು ಇಲ್ಲಿ ಬಾಣಂತಿಯರಿಗೆ ಕೊಡಲಾಗ್ತಾ ಇರುವಂಥದ್ದು. ಯಾವಾಗ ಇದನ್ನು ನೋಡಿದ ನಂತರ ಬಾಣಂತಿಯರ ಸಂಬಂಧಿಕರು ಪ್ರಶ್ನೆ ಮಾಡಿದ್ರೋ ತದನಂತರ ಮಾತ್ರೆಗಳನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಈ ಮಾತ್ರೆಗಳನ್ನು ತಿಂದು ಆ ಬಾಣಂತಿಗೆ ಏನಾದರೂ ಆಗಿದ್ದರೆ ಯಾರು ಜವಾಬ್ದಾರಿ? ಈ ಒಂದು ಘಟನೆ ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ವೀರೇಶ್, ಯಾದಗಿರಿಯಲ್ಲಿ ಬಾಣಂತಿಯರಿಗೆ ಎಕ್ಸ್ಪೈರಿ ಆಗಿರೋ ಮಾತ್ರೆಗಳನ್ನು ವಿತರಣೆ ಮಾಡಲಾಗ್ತಾ ಇದೆಯಲ್ಲ, ನಿಜಕ್ಕೂ ಕೂಡ ಎರಡೆರಡು ಜೀವಗಳ ಜೊತೆ ಇವರು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ ಏನಿದೆ? ಹೌದು ಮಧುಮಾಲ, ಏನು ಯಾದಗಿರಿಯ ಒಂದು ಆರೋಗ್ಯ ಇಲಾಖೆಯ ಒಂದು ಎಡವಟ್ಟಿನಿಂದ ಈಗ ಏನೋ ಒಂದು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ನೀಡುವಂತ ಒಂದು ಕ್ಯಾಲ್ಸಿಯಂ ಇರ್ಬೋದು ಮತ್ತು ವಿವಿಧ ರೀತಿಯ ಏನೋ ಒಂದು ಮಾತ್ರೆಗಳನ್ನು ಕೊಡ್ತಾರೆ. ಅದು ತಿಂಗಳ ಗಟ್ಟಲೆ ಕೂಡ ಪ್ರತಿದಿನಾಲು ಕೂಡ ತೆಗೆದುಕೊಳ್ಬೇಕಾಗುತ್ತದೆ. ಅಂತ ಒಂದು ಮಾತ್ರೆಗಳು ಈಗ ಏನೊಂದು ಅವಧಿಯನ್ನು ಮುಗಿದ ಅಂತ ಹಿನ್ನೆಲೆಯಲ್ಲಿ ಇದು ಒಂದು ಅನಾರೋಗ್ಯಕ್ಕೂ ಕೂಡ ಈಡಾಗಬಹುದು ಮತ್ತು ತಾಯಿ ಮಕ್ಕಳ ಒಂದು ಏನೊಂದು ಆರೋಗ್ಯದಲ್ಲೂ ಕೂಡ ಒಂದು ಏರುಪೇರು ಆಗ್ಬೋದು. ಅಂತ ಒಂದು ಎಡವಟ್ಟನ್ನ ಈಗ ಏನೋ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಈಗ ಔಷಧಿಗಳನ್ನು ನೀಡತಕ್ಕ ಒಂದು ಆತಂಕವನ್ನು ಕೂಡ ಸೃಷ್ಟಿಸಿರುವಂತದ್ದು. ಅಂದ್ರೆ ಔಷಧಿಗಳ ಒಂದು ಅವಧಿ ಮುಗಿದ ನಂತರ, ಅದು ಎಕ್ಸ್ಪೈರಿ ಡೇಟ್ ಮುಗಿದ ನಂತರ ಅದನ್ನು ವಿತರಣೆ ಮಾಡಬಾರ್ದು ಅನ್ನೋ ಒಂದು ಕಾನೂನು ಇದ್ದರೂ ಕೂಡ ಮತ್ತು ಅದರ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈಗ ಅದನ್ನು ನೀಡುವ ಮೂಲಕ ಈಗ ಎಡವಟ್ಟು ಮಾಡಿಕೊಂಡಿರುವಂತದ್ದು. ಇದನ್ನು ಪ್ರಶ್ನಿಸಿದಂತ ಏನೋ ಒಂದು ಕುಟುಂಬಸ್ಥರು ಈಗ ಒಂದು ಅಂದ್ರೆ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಅಂದ್ರೆ ಇದನ್ನು ತಿಂಗಳ ಪೂರ್ತಿ ಇದನ್ನು ತೆಗೆದುಕೊಳ್ಬೇಕಾಗ್ತದೆ. ಅದರಿಂದ ಒಂದು ಕೆಟ್ಟ ರೀತಿಯ ಒಂದು ಪರಿಣಾಮ ಕೂಡ ಆರೋಗ್ಯದ ಮೇಲೆ ಬೀರ್ತದೆ. ಇವೆಲ್ಲ ಯಾಕೆ ಕೊಡ್ತೀರಿ, ಉತ್ತಮ ಔಷಧಿಗಳನ್ನ ಕೊಡ್ರಿ ಅನ್ನೋ ಒಂದು
ಪ್ರಶ್ನೆಯನ್ನು ಮಾಡಿದ ನಂತರವೂ ಕೂಡ ಏನೋ ಒಂದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಬೇಕಾದ್ರೆ ತಗೊಳ್ಳಿ ಬೇಡಾದ್ರೆ ಬಿಡಿ ಅನ್ನೋ ಒಂದು ಅಂದ್ರೆ ಉಡಾಫೆಯ ಉತ್ತರವನ್ನು ನೀಡುವ ಮೂಲಕ ಈಗ ಏನೋ ಒಂದು ಬಾಣಂತಿಯ ಜೀವ ಜೊತೆ ಈಗ ಆಟ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಸಿಟ್ಟಿಗೆದ್ದಂತ ಏನೋ ಒಂದು ಕುಟುಂಬಸ್ಥರು ಕೂಡ ಈಗ ಎಕ್ಸ್ಪೈರಿ ಆದಂತ ಮಾತ್ರೆಗಳನ್ನ ಹಿಡಿದು ಈಗ ಪ್ರತಿಭಟನೆಯನ್ನು ಕೂಡಿ ಈಗ ಆರೋಗ್ಯದ ಇಲಾಖೆಯ ಒಂದು ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಏನಾಗಿದ್ರಮ್ಮ ಮೈಕ್ ಡೈರೆಕ್ಟ್ ಮಾತಾಡ್ತಿರ ಮಾತಾಡ್ತೀವಿ ಸ್ವಲ್ಪ ಯಾವ ಯಾವ ಯಾವ